ಜನ 25 ಜನ 30 ಜನ ತಯಾರಾದ್ರೆ ನಮ್ಮಲ್ಲಿ ಮಣಕಗಳಿವೆ. ನೀವು ಬಂದು ಅವುಗಳನ್ನು ಮೊದಲು ನಮ್ಮ ಡಾಕ್ಟರ್ ಬರ್ತಾರೆ, ಗರ್ಭಾಶಯಗಳನ್ನ ಮೊದಲು ಚೆಕ್ ಮಾಡಬೇಕು. ಮಾಡಿದ ನಂತರ ಏನ್ ರಿಪೇರಿ ಮಾಡೋದಿದ್ರೆ ಮಾಡ್ತಾರೆ. ಒಂದೆರಡು ಸರಿ ನಮ್ಮ ಡಾಕ್ಟರ್ಗಳಿಗೆ ಅಥವಾ ನಿಮ್ಮ ಭಾಗದ ಯಾರಾದ್ರೂ ಡಾಕ್ಟರ್ ಸಿಕ್ಕರೆ ಅವ್ರನ್ನೊಂದು 2 ದಿವಸ ನಾವು ಕರ್ಕೊಂಡು ಬಂದು ಅವ್ರಿಗೆ ಟ್ರೈನ್ ಮಾಡ್ತೀವಿ. ಮಾಡಿ ಅವರೇ ಅದನ್ನೆಲ್ಲ ನೋಡಿ ಕರೆಕ್ಟ್ ಆಗಿ ತಯಾರು ಮಾಡಿರ್ತಾರೆ ಗರ್ಭಾಶಯಗಳನ್ನ. ಆಮೇಲೆ ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ಸ್ ಇಟ್ಟು ಒಂದೇ ದಿವಸ ಎಲ್ಲ ಹಸುಗಳು ಹೀಟಿಗೆ ಬರಬೇಕು. ಆ ರೀತಿ ಮಾಡ್ತಾರೆ. ಆ ದಿವಸ ನಮ್ಮ ಟೀಮ್ ಇಲ್ಲಿಂದ ನೇರವಾಗಿ ನಿಮ್ಮ ಊರಿಗೆ ಬರುತ್ತೆ. ಬಂದು ಎಲ್ಲವುಗಳಿಗೂ ಟ್ರಾನ್ಸ್ಪ್ಲಾಂಟ್ ಮಾಡಿ ಬರುವಂತಹ ಒಂದು 2ನೇ ಪ್ಯಾಕೇಜ್. 3ನೇ ಪ್ಯಾಕೇಜ್ ಏನು ಅಂದ್ರೆ, ನಿಮ್ಮಲ್ಲಿ ಜಿಲ್ಲಾ ಹಾಲು ಸಂಘ ಆಗಿರಲಿ, ಒಕ್ಕೂಟದ ಸಂಘ ಆಗಿರಲಿ, ಅಥವಾ ಮತ್ತೆ ಯಾರೋ ಇದ್ರು ಅಂತಂದ್ರ ಅವ್ರ ಜೊತೆ ಟೈಅಪ್ ಮಾಡ್ಕೊಂಡು ಅವರು ಒಂದು ವೇಳೆ ಈಗ ಸುಮಾರಾಗಿ ಈ KMF ಇದೆ ಅಲ್ಲ, ಅವ್ರು ಒಂದು ಹಸುವಿಗೆ 10,000 ರೂಪಾಯಿ ಕೊಡ್ತಾ ಇದ್ದಾರೆ. ಈಗ ಅವ್ರದ್ದು ಒಂದು ಯಾವುದೋ ಇದು ಕೆಲಸ ಮಾಡ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ಬೆಂಗಳೂರಲ್ಲೋ ಎಲ್ಲೋ ಮಾಡ್ತಿದ್ರು ಅಂದ್ರೆ ಅವ್ರ ಜೊತೆ ಟೈಪ್ ಮಾಡ್ಕೊಂಡು ಅವರೇ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಬೇಕಾದಂತ ಸಹಾಯ ಸಹಕಾರಗಳನ್ನ ನಾವು ಕೊಡ್ತೀವಿ. ಇರದೇ ಇದ್ರೆ ನೀವು ಆ ಸಹಾಯವನ್ನ ಅವರಿಂದ ತಗೊಳ್ರಿ. ಅವ್ರ ಜೊತೆ ಟೈಪ್ ಮಾಡ್ಕೊಂಡು ನಾವು ನಿಮ್ಮ ಊರಿಗೆ ಬಂದು ಟ್ರಾನ್ಸ್ಪ್ಲಾಂಟ್ ಮಾಡಿ ಹೋಗ್ತೀವಿ. ಇದು 3ನೇದು. ಅಥವಾ ಆ ಸಂಸ್ಥೆಯ ಜೊತೆ ಟೈಪ್ ಮಾಡಿಕೊಂಡು ನಿಮ್ಮ ಹಸುಗಳಿಗೆ ಟ್ರೀಟ್ಮೆಂಟ್ ಮಾಡುವಂತ. ಇನ್ನು ಕೊನೆಗೆ ಏನಿದೆ ಅದು ತುಂಬಾ ಖರ್ಚಿಕವಾಗಿದೆ. ನಿಮ್ಮ ಮಣಕಗಳನ್ನ ಅಥವಾ ಆ ಕರುಗಳ ಈ ಹಸುಗಳನ್ನ ತಂದು, ತರುಣ ಹಸುಗಳನ್ನ ತಂದು ಇಲ್ಲಿ ಬಿಡಬೇಕು. ಅವು ಪ್ರತಿ ದಿವಸ ಊಟದ ಖರ್ಚು, ತಿನ್ನೋ ಖರ್ಚು ತುಂಬಾ ಇರುತ್ತೆ. ಅದು ನಿಮಗೂ ಒಗ್ಬೋದಲ್ಲ, ನಮಗೂ ಒಗ್ಬೋದಲ್ಲ. ಆಮೇಲೆ ಇಲ್ಲಿ ನಾವು ಅದರ ಸಲುವಾಗಿ ಮತ್ತೆ ಬೇರೆ ಕೊಟ್ಟಿಗೆ ಕಟ್ಟಬೇಕು. ಅದರ ಸಲುವಾಗಿ ಬೇರೆ ಜನರನ್ನ ನಿಯುಕ್ತಗೊಳಿಸಬೇಕು. ನಾವು ನಿಮ್ಮನ್ನು ಟ್ರೈನ್ ಮಾಡ್ತೀವಿ. ಟ್ರಾನ್ಸ್ಪ್ಲಾಂಟ್ ಆದ ನಂತರ ಕರು ಹಾಕುವವರೆಗೂ ಪ್ರತಿ ತಿಂಗಳು ಯಾವ ರೀತಿಯ ಆಹಾರದ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆಯನ್ನ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ರೈತರಿಗೆ ನಾವು ತರಬೇತಿ ಕೊಡ್ತೀವಿ. ಕೊಟ್ಟ ನಂತರ ನೀವು ಮಾಡ್ಕೊಂಡ್ರಿ ಅಂದ್ರೆ ಒಟ್ಟು ಉದ್ದೇಶ ಏನು, ಇಂಥ ಹಸುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆದ್ರೆ ಎಲ್ರಿಗೂ ಸಹಿತ ಫ್ರೀ ಮಾಡೋದು ಸ್ವಲ್ಪ ಕಷ್ಟಕ್ಕೆ. ಹಾಗಾಗಿ ಸ್ನೇಹಿತರೆ ನಮಸ್ತೆ. ನೋಡ್ತಾ ಇದ್ದೀರಲ್ಲ, ಕಾಡಸಿದ್ದೇಶ್ವರ ಸ್ವಾಮಿಗಳು ಅಥವಾ ಕನ್ನೇರಿ ಸ್ವಾಮಿಗಳು ಅಂತ ನನಗೆ ಗೊತ್ತೇ ಇಲ್ಲ. ಬಹುಶಃ ಯಾರಿಗೂ ಅವ್ರನ್ನ ರೈತರಾದ ಪ್ರತಿಯೊಬ್ಬರಿಗೂ ಗೊತ್ತಿರೋವಂಥದ್ದು. ಅವರೊಂದು ಕೃಷಿ ಆಶ್ರಮದ ಕಲ್ಪನೆ ಇಟ್ಕೊಂಡಿದ್ದಾರೆ. ಆ ಕೃಷಿ ಆಶ್ರಮದ ಕಲ್ಪನೆಯ 3 ದಿವಸದ ತರಬೇತಿಗೆ ನಾಗಭೂಷಣ್ ಸರ್ ಮತ್ತು ಮಾರುತಿ ಸರ್ ಅವರು ಒಳ್ಳೆಯ ರಿಸೋರ್ಸ್ ಪರ್ಸನ್ಗಳನ್ನೆಲ್ಲ ಜೋಡಿಸ್ಕೊಂಡು ಅಲ್ಲಿಗೆ ಒಂದು ಕನ್ನೇರಿ ಮಠದಲ್ಲಿ ಒಂದು ವರ್ಷ ಕ್ಯಾಂಪ್ ಮಾಡ್ತಾರೆ, ಒಂದು ಸಭೆ ಮಾಡ್ತಾರೆ. ಸಭೆಯನ್ನು ನೋಡಲು ಉದ್ದೇಶಕ್ಕೆ ನಾನು ನನ್ನ ಮಗ ಚಿತ್ರದುರ್ಗ ರಾತ್ರಿ 11 ಗಂಟೆ ಬಿಟ್ಟು 12 ಗಂಟೆ ದಾವಣಗೆರೆ ತಲುಪಿ, ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಬೆಳಗಾಮಿಗೆ ತಲುಪಿ, ಬೆಳಗಾಮಲ್ಲಿ ಒಂದು ಕೆಟ್ಟ ತಿಂಡಿಯನ್ನು ತಿಂದು ಅಲ್ಲಿಂದ ಬಸ್ ಹತ್ಕೊಂಡು ಮತ್ತೆ ನಾವು ಕನ್ನೇರಿ ಕಡೆ ಪ್ರಯಾಣ ಮಾಡ್ತೀವಿ. ಕನ್ನೇರಿಯ ಊರಿನ ಪ್ರವೇಶ ಈ ರೀತಿ ಇದೆ, ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರೋವಂಥದ್ದು. ಎಲ್ಲ ಕಡೆ ಕಬ್ಬಿನ ಬೆಳೆಗಳಿದೆ, ಜೋಳ ಇದೆ, ಅಲ್ಲಲ್ಲಿ ಸಣ್ಣ ಪುಟ್ಟ ಹಣ್ಣಿನ ಬೆಳೆಗಳು ಮಾಡಿದ್ದಾರೆ. ಇದು ಮುಖ್ಯ ದ್ವಾರದಲ್ಲಿ ಮಹಾನಂದಿ ಅಂತೇಳಿ ಮಾಡಿದ್ದಾರೆ. ಆಮೇಲೆ ಐರಾವತ ಅಂತೇಳಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಮಠನೂ ಹೀಗೆ ಮಾಡ್ಬೋದಾ ಅಂತ. ಬಹುಶಃ ಇದು ಸಿದ್ಧಗಿರಿ ಕ್ಷೇತ್ರ, ಅದೆಷ್ಟು 100 ವರ್ಷಗಳ ಇತಿಹಾಸ ಇರೋಂಥದ್ದು ಶಿವನ ಕ್ಷೇತ್ರ ಅಂತೇಳಿ ಕರೀತಾರೆ. ಇದೊಂದು ಆಶ್ರಮನ ಇದರಲ್ಲಿ ದೃಷ್ಟಿಲಿ ಇಟ್ಕೊಂಡು ಇಲ್ಲಿ ಮಾತ್ರ ಡೆವಲಪ್ ಮಾಡ್ತಾ ಹೋಗಿದ್ದಾರೆ. ಗುರುಕುಲ ಇದೆ, ಗೋಶಾಲೆಗಳಿದೆ, ತುಂಬ ಚೆನ್ನಾಗಿದೆ. ಆದರೆ ಅಲ್ಲಿ ರೈತರಿಗೆ ಅಂತೇಳಿ ಒಂದು ಇದನ್ನು ಜೋಡಿಸಿದಾರಲ್ಲ, ಕೃಷಿ ಆಶ್ರಮದ ಕಲ್ಪನೆ, ಅದಂತೂ ತುಂಬ ಅದ್ಭುತವಾಗಿರೋಂಥದ್ದು. ಇದು ಹಿಂದಿನ ಗುರುಗಳ ಸಮಾಧಿ ಇರ್ಬೋದು. ಇದು 100 ವರ್ಷದ ಕೆಳಗಡೆ ಸ್ಥಾಪನೆ ಮಾಡಿರೋಂಥ, ಬಹುಶಃ ಎಲ್ಲ ಕಪ್ಪು ಶಿಲೆಗಳಲ್ಲಿ ಮಾಡಿರೋಂಥ. ಮಹಾರಾಷ್ಟ್ರದಲ್ಲಿ ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಕಪ್ಪು ಶಿಲೆ ನಮಗೆ ಕಾಣಿಸುತ್ತೆ. ಆಮೇಲೆ ಸೈಜ್ಗಳು ಬಿಳಿ ಇರುತ್ತಲ್ಲ, ಹಾಗೆ ಅಲ್ಲಿರೋಂಥ ಈಶ್ವರನ ದೇವಾಲಯ ಇದು. 2 ದೇವಾಲಯ ಇದೆ. ಅದ್ರ ಮೇಲೆ ನನಗೆ ಬೋರ್ಡ್ ಕಾಣಲಿಲ್ಲ. 2 ದೇವಾಲಯಗಳಿದೆ. ಅಲ್ಲಿಂದ ನಾವೆಲ್ಲ ಹೊರಟು ಗುರುಕುಲ ಅಲ್ಲ, ಏನು ಕನ್ನೇರಿ ಆಶ್ರಮದ ಎಂಟ್ರೆನ್ಸ್ ಇದೆ. ನಿಮಗೆ ಮೇನ್ ರೋಡಿಂದ ಹೋಗ್ತಾ ಇರ್ಬೇಕಾದ್ರೆ ಸಿಗುವಂಥ ಆಶ್ರಮದ ಎಂಟ್ರೆನ್ಸು. ಅಲ್ಲಿ ಬಸ್ ನಿಲ್ಲಿಸ್ಲಿಕ್ಕೆ ಒಂದು ಕಡೆ ಅಲ್ಲೇ ಒಳಗಡೆ ಮಾಡಿದ್ದಾರೆ. ಮತ್ತೆಲ್ಲ ಪೇಯಬಲ್ ಮಾಡಿದ್ದಾರೆ. ಒಂದು ಪಾರ್ಕಿಂಗ್ ಮಾಡಲಿ ಅಥವಾ ಒಂದು ನಾವು ವಾಶ್ರೂಮ್ಗೆ ಹೋಗ್ತೀವಿ, ಎಲ್ಲದನ್ನು ಪೇಯಬಲ್ ಮಾಡಿದ್ದಾರೆ. ಅಲ್ಲೆಲ್ಲದನ್ನು ನಿರ್ವಹಣೆ ಖರ್ಚು ಅಷ್ಟು ಬರ್ತಾಯಿದೆ. ಸುಮಾರು ಅವರು 1,000-1,500 ಜನಕ್ಕೆ ಅಲ್ಲಿ ಪ್ರತಿನಿತ್ಯ ಕೆಲಸ ಕೊಟ್ಟಿದ್ದಾರೆ. ಅಂದರೆ ತಿಂಗಳ ಸಂಬಳದ ಬೇಸಿಕ್ ಮೇಲೆ ಕೊಟ್ಟಿರೋಂಥದ್ದು. ಇದು ನಿಮಗೆ ಕಾಣಿಸ್ತಿರೋಂಥದ್ದು ಮುಖ್ಯ ದ್ವಾರ, ಕನ್ನೇರಿ ಮಠದ ಮುಖ್ಯ ದ್ವಾರ. ಬಹುಶಃ ಎಲ್ಲ ವೀಡಿಯೋದಲ್ಲಿ ನೋಡಿರ್ತೀರಿ, ಯೂಟ್ಯೂಬಲ್ಲಿ ನೋಡಿರ್ತೀರಿ ನೀವೆಲ್ಲ. ಅಲ್ಲೊಂದಿಷ್ಟು ಕಾಂಪೌಂಡ್ಗಳಿಗೆಲ್ಲ ಎತ್ತಿನ ಗಾಡಿ ಚಿತ್ರಗಳನ್ನ ಮಾಡಿದ್ದಾರೆ.
ದೊಡ್ಡ ದೊಡ್ಡ ರೈತರ ಗೊಂಬೆಗಳನ್ನು ಮಾಡಿ ನಿಲ್ಲಿಸ್ತಾರೆ. ಒಂದಿಷ್ಟು ಆಕರ್ಷಣೆ ಅಂತಲೇ ಹೇಳ್ಬೋದು. ಅದನ್ನು ಉದ್ದೇಶ ರೈತರಿಗಾಗಿರೋ ಒಂದು ಆಶ್ರಮ ಅಂತಲೂ ಕನ್ಸಿಡರ್ ಮಾಡ್ಬೋದು. ಒಳ ಹೋಗ್ತಿದ್ದಂಗೆ ನಮಗೆ ಅಲ್ಲಿ ಅದ್ರದ್ದು ಒಂದು ಇದು ಸಿಗುತ್ತೆ, ಅದು ಮಾರ್ಕೆಟಿಂಗ್ ಪ್ಲೇಸ್ ಸಿಗುತ್ತೆ ನಮಗೆ. ಅಲ್ಲಿ ಖಾದಿ ಬೋರ್ಡ್ ಎಲ್ಲ ಇದೆ, ಹೋಟೆಲ್ಸ್ ಇದೆ, ಎಲ್ಲ ಇದೆ. ಅದಾದಮೇಲೆ ನಾವು ಈ ಭಾಗದಲ್ಲಿ ಬಸ್ಸುಗಳನ್ನು ನಿಲ್ಲಿಸಿ ಅಲ್ಲಿಂದ ಹೋಗಬೇಕು. ಎಲ್ಲ ಕಡೆನೂ ಬರೀ ಬೆಟ್ಟ ಗುಡ್ಡ ಹತ್ತಿಳಿಯೋದ್ರೇ ಕನ್ನೇರಿ ಮಠ ಅಂತಂದರೆ ಕೈಕಾಲು ಗಟ್ಟಿನೇ ಇರಬೇಕು ಅನಿಸುತ್ತೆ ಬಹುಶಃ. ಆದರೆ ಆ ಭಾಗದ ಏನು ರೈತರು ಬರ್ತಾರಲ್ಲ 70-80 ವರ್ಷ ಆರಾಮಾಗಿ ಹತ್ತಿಳಿತಾ ಇರ್ತಾರೆ. ನಾವೆಲ್ಲೊಂದು ಕಡೆ ಕೂತ್ಕೋಬೇಕು ಅಂದಾಗ ಅವ್ರು ನೋಡ್ತಿದ್ದಂಗೆ ಇನ್ಸ್ಪೈರ್ ಆಗೋಕ್ಕೆ ಶುರು ಆಗ್ತೀವಿ. ಅವರೇ ಹತ್ತುತ್ತಾದ್ರೆ ನಾವೇ ಹತ್ತಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ನಾವು ಎಂಟ್ರೆನ್ಸ್ ಇದೆ ಎಲ್ಲದನ್ನು ಎಂಟ್ರೆನ್ಸ್ ಹೋಗ್ತಾ ಮೇಲ್ಭಾಗಕ್ಕೆ ಬರ್ತಾ ಹೋಗ್ತೀವಿ. ಎಲ್ಲ ಕಡೆಗಳು ಸಂಯೋಜನೆ ಚೆನ್ನಾಗಿದೆ. ಗೊಂಬೆಗಳದ್ದಿರ್ಬೋದು, ಮರಗಿಡಗಳದ್ದಿರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಪ್ರತಿಯೊಂದರ ಸಂಯೋಜನೆ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಹೋದರೂ ಒಂದು ಸೆಲ್ಫಿ ತಗೋಬೇಕೇನಪ್ಪ ಇಲ್ಲಿ ಕೂತ್ಕೊಂಡು, ಇದು ಚೆನ್ನಾಗಿದೆಯಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಇದೆ ಸಿದ್ಧಗಿರಿ ದೇವಸ್ಥಾನ ಮುಖ್ಯ ದ್ವಾರ. ಅಂದರೆ ಬಹುಶಃ ಹಳೆ ಅದೆಷ್ಟು ಸುಮಾರು 1000 ವರ್ಷ ಆಗಿರ್ಬೋದೇನೋ ಬಹುಶಃ ಇದಕ್ಕೆ ಭಾಗಕ್ಕೆ. ಅಲ್ಲೆಲ್ಲ ಹಿಂದಿನ ಗುರುಗಳೆಲ್ಲ ಫೋಟೋಗಳಿದೆ. ತುಂಬ ಭಕ್ತಿಯಿಂದ ನಡ್ಕೊತಾರೆ ಜನ, ಯಾರೇ ಬರಲಿ. ಕರ್ನಾಟಕ, ಆಂಧ್ರ, ತಮಿಳ್ನಾಡಿನವರು ಕಾಣಿಸ್ತಾ ಇಲ್ಲ. ಆಂಧ್ರ ಮತ್ತು ಕರ್ನಾಟಕದವರು ಸರಿಸುಮಾರು ಜನ ಅಲ್ಲಿ ಬರ್ತಾರೆ. ಹಾಗೆ ಇದು ಸಭೆ ನಡೆಯುವಂಥ ಜಾಗ.